ತಾಯಿ, ನೀನು ಕೇಳಿದ್ದನ್ನೆಲ್ಲ ಕೊಟ್ಟೆ, ಆಸೆ ಪಟ್ಟಿದ್ದನ್ನೆಲ್ಲ ನೆರವೇರಿಸಿ ತೃಪ್ತಿಪಡಿಸಿದೆ. ಅದಕ್ಕೆ ಪ್ರತಿಯಾಗಿ ನೀನು ನನ್ಗೇನ್ ಕೊಟ್ಟೆ? ಬರೀ ಅವಮಾನಗಳು. ಪ್ರತಿ ಅಮಾವಾಸ್ಯೆಯನ್ನು ರಕ್ತಾಭಿಷೇಕ ಮಾಡಿದೆ. ನೀನು ಕೇಳಿದ ಬಲಿಗಳನ್ನೆಲ್ಲ ಕೊಟ್ಟೆ. ನೀನು ಆಸೆ ಪಟ್ಟಿದ್ದನ್ನೆಲ್ಲ ನೆರವೇರಿಸಿದೆ. ಭಕ್ತನಂತೆ, ಗೆಳೆಯನಂತೆ, ಸಖನಂತೆ ಎಲ್ಲ ರೀತಿಯಲ್ಲೂ ನನ್ನನ್ನು ನಾನು ನಿನಗೆ ಅರ್ಪಿಸಿಕೊಂಡೆ. ಆದ್ರೆ ನೀನ್ ಏನ್ ಮಾಡ್ದೆ? ನಿನ್ನನ್ನು ಆರಾಧಿಸ್ದೆ, ಪೂಜಿಸ್ದೆ. ನಾನು ಕೇಳಿದ ಒಂದೇ ಒಂದು ಮಾತು, ಅದನ್ನು ನಿನ್ನಿಂದ ನೆರವೇರಿಸಲು ಸಾಧ್ಯ ಆಗ್ಲಿಲ್ಲ. ನೀನು ಒಂದು ತಾಯಿನ, ನೀನು ಒಂದು ಶಕ್ತಿನ. ಭಕ್ತನ ಇಷ್ಟಾರ್ಥಗಳನ್ನು ನೆರವೇರಿಸಲು ಅಸಮರ್ಥಳಾದವಳು. ನಿನ್ನ ಇಷ್ಟಾರ್ಥಗಳನ್ನ ಪೂರೈಸಿದ್ದಕ್ಕೆ ಪ್ರತಿಯಾಗಿ ನಾನೇನ್ ಕೇಳಿದೆ? ಒಂದೇ ಒಂದು ವಿಗ್ರಹ, ಯಕಶ್ಚಿತ್ ವಿಗ್ರಹ. ಅದನ್ನು ಪೂರೈಸೋದಕ್ಕೆ ಅಶಕ್ತಳಾದವಳು ನೀನು. ನಿನಗೆ ಬಲಿ ಏಕೆ, ಪೂಜೆ ಏಕೆ, ನಾನು ಯಾಕೆ? ಇದೇ ಕೊನೆ ಸಾರ್ತಿ ನಿನಗೆ ಎಚ್ಚರಿಕೆ ಕೊಡ್ತಾ ಇರೋದು. ಈ ಹುಣ್ಮೆ ಒಳಗಾಗಿ ನನಗೆ ಶ್ರೀಚಕ್ರ ಬೇಕು. ಅದನ್ನ ಪಡ್ಕೊಳ್ಳಿಕ್ಕೆ ಆ ವಿಗ್ರಹ ಬೇಕು. ಆ ವಿಗ್ರಹ ಸಿಗದೆ ಹೋದ್ರೆ ನಿನಗೆ ದಿಗ್ಬಂಧನ ಮಾಡ್ತೀನಿ. ನಿನಗೆ ಕಟ್ಟಿ ಹಾಕ್ತೀನಿ. 40 ರಾತ್ರಿಗಳು ರಕ್ತ ಮಾಂಸ ಇರಲಿ, ಹನಿ ನೀರು ಸಿಗದೆ ಇರೋ ಹಾಗೆ ಮಾಡ್ತೀನಿ. ಪೂಜೆನೂ ತಕ್ಕದೆ ಇರೋ ಹಾಗೆ ನರಳಿಸ್ತೇನೆ. ಅಮ್ಮ ಸುಂದ್ರಮ್ಮ, ಯಾಕಮ್ಮ ಹೀಗ್ ಮಾಡ್ತಿದ್ಯಾ? ಈ ಗದ್ಲಗಳೆಲ್ಲ ಯಾಕೆ? ನಾನ್ ನಿನ್ ಸಂಕಲ್ಪ ನೆರವೇರಿಸೋದಿಕ್ಕೆ ಅಂತ ಬಂದೆ. ತಾಯಿಯಾಗಿ ನೀನ್ ನನ್ನನ್ನ ಕಾಪಾಡಬೇಕಾಗಿತ್ತು. ಆದ್ರೆ ನೀನು ತಾಯಿ ಅನ್ನೋ ಪದಕ್ಕೆ ಭ್ರಷ್ಟೇ ಆದೆ. ಅನ್ಯಾಯ ಮಾಡಿದವ್ರಿಗೆ ಯಾವಾಗ್ಲೂ ಜಯ. ನಿನ್ ಸೇವೆ ಮಾಡ್ತಾ ಧರ್ಮದಲ್ಲಿ ನಡೆಯೋರ್ಗೆ ಸೋಲು, ಸಂಕಷ್ಟ. ಇದೇನಾ ನಿನ್ನ ಆಡಳಿತ? ಇದೇನಾ ಭಕ್ತರನ್ನ ರಕ್ಷಿಸೋ ರೀತಿ? ನಿನ್ನ ದುಷ್ಟ ನಡೆಗೆ ಧಿಕ್ಕಾರ ಇರ್ಲಿ. ಬದುಕು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಈಜ್ತಾ ಇದೆ ಸುಂದ್ರಮ್ಮ. ನನಗೀಗ ನಿನ್ ಸಹಾಯ ಬೇಕು. ಬಂಗಾರಿನ ನಾನು ಉಳಿಸ್ಕೋಬೇಕು. ಆ ದೇವಿಕಾ ಪ್ರತಿಜ್ಞೆ ಮಾಡಿದಾಳೆ, ಈ ಹುಣ್ಣಿಮೆ ಒಳಗಡೆಗೆ ಬಂಗಾರಿನ ಮದುವೆ ಆಗ್ತೀನಿ ಅಂತ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಬಂಗಾರಿ ನನ್ನ ಕೈ ತಪ್ಪು ಹೋಗ್ತಾನೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.